ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ಬನ್ನಿ ಇವತ್ತು ಹೆಲ್ದಿ ಆದಂತಹ ವೆಜಿಟಬಲ್ಸ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ನಾವಿಲ್ಲಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಮೊಸರು, ಕಡಲೆ ಹಿಟ್ಟು, ಅರಿಶಿನದ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಸ್ವೀಟ್ ಕಾರ್ನ್, ಹಸಿ ಬಟಾಣಿ ಮತ್ತು ಹಸಿಮೆಣಸಿನ್ಕಾಯಿ. ಸೊ ಇಷ್ಟು ವೆಜಿಟಬಲ್ಸ್ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಅದಾದಮೇಲೆ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ ತೊಗೊಂಡು ಫಸ್ಟ್ಗೆ ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಮೊಸರು ಹಾಕ್ಕೊಳ್ಳಿ. ಇಲ್ಲಿ ನಾವು ಮೊಸರಿಗೆ ನೀರು ಹಾಕಿ ಮಜ್ಜಿಗೆ ಮಾಡಿಬಿಟ್ಟಿದ್ದೀವಿ. ಬಟ್ ನೀವು ಗಟ್ಟಿ ಮೊಸರನ್ನ ಡೈರೆಕ್ಟಾಗಿ ಹಾಕ್ಕೊಂಡು ನೀರನ್ನ ಆಮೇಲೆ ಬೇಕಾದರೂ ಹಾಕ್ಕೊಂಡು ಕಲಿಸ್ಕೋಬೋದು. ಸೊ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ವಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ವಿ. ಆಮೇಲೆ ನಮ್ಮ ತರಕಾರಿಗಳನ್ನ ಹಾಕ್ಕೋತಾ ಇದ್ದೀವಿ. ಸೊ ಇಲ್ಲೇನಪ್ಪ ಅಂತಂದರೆ ನೀವು ನಿಮಗೆ ಯಾವುದೇ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಆಗಿರುವಂಥದ್ದು. ಟೊಮೆಟೊ ಒಂದನ್ನು ಬಿಟ್ಟು, ಯಾಕಂದರೆ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ, ಅಷ್ಟೊಂದು ಹೊಂದ್ಕೊಳ್ಳಲ್ಲ ಈ ಡಿಶ್ಗೆ. ಸೊ ಹಾಗಾಗಿ ಅದೊಂದನ್ನು ಬಿಟ್ಟು ಮಿಕ್ಕಿದ ಯಾವುದೇ ತರಕಾರಿನ ಹಾಕ್ಕೊಳ್ಳಿ ಸಣ್ಣದಾಗಿ ಹೆಚ್ಕೊಂಡು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾವೆ ತರಕಾರಿ. ಸೊ ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಪೌಡರ್ ಹಾಕ್ಕೋತಾ ಇದ್ದೀವಿ. ಸೊ ಇದನ್ನು ನೋಡಿ ನಿಮ್ಗೆ ಎಷ್ಟು ಖಾರ ಬೇಕು, ಎಷ್ಟು ಕಮ್ಮಿ ತಿಂತೀರಾ ಅದನ್ನು ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ನಮ್ಮ ಸ್ಪೂನ್ಸ್ ಚಿಕ್ಕದಿದೆ ಇಲ್ಲಿ, ಸೊ ಹಾಗಾಗಿ ಫುಲ್ ಸ್ಪೂನ್ ಹಾಕ್ತಾ ಇದ್ದಾರೆ. ಬಟ್ ನೀವು ನಾರ್ಮಲ್ ಟೇಬಲ್ ಸ್ಪೂನ್ಸ್ ಯೂಸ್ ಮಾಡೋದಾದರೆ 1/2 ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ಗರಂ ಮಸಾಲ ಕೂಡ ಹಾಕ್ಕೊಂಡ್ವಿ. ಸೊ ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಮಿಕ್ಸ್ಚರ್ನ ಗಟ್ಟಿಯಾಗೆ ಮಿಕ್ಸ್ ಮಾಡಬೇಕು ನಾವು, ತುಂಬ ನೀರು ಹಾಕ್ಕೋಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗೆ ಇದನ್ನು ಕಲಿಸ್ಕೊಳ್ಳಿ. ಸೊ ಆಮೇಲೆ ಒಂದು ಪ್ಯಾನ್ ತೊಗೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಟ್ಟಿರುವಂತಹ ಮಿಕ್ಸ್ಚರ್ ಏನಿದೆ ತರಕಾರಿದು ಕಬಾಬ್ ಮಿಕ್ಸ್ಚರು, ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದು 8ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಕಾನ್ಸೆಪ್ಟ್ ಇಷ್ಟೇ, ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದು ಮೆತ್ತಗಾಗಲಿ ಅಂತ. ಸೊ ಹಾಗಾಗಿ ಈಗ ಬೇಯಿಸ್ಕೊಳ್ಳಿ. ಅದು ಬೇಯೋ ಟೈಮಲ್ಲಿ ನಾನು ಮಳೆ ಬರೋಗಿದೆ ಅಂತಂದು ಮೇಲೆ ನೋಡೋಕ್ಕೆ ಬಂದೆ, ಮೋಡ ಎಲ್ಲ ಮುಚ್ಕೊಂಡಿತ್ತು ಅಂತ. ಬಟ್ ಅಲ್ಲಿ ಮಳೆ ಬರ್ತಿರ್ಲಿಲ್ಲ. ನನಗೊಂದು ಫ್ರೆಂಡ್ ಸಿಕ್ಕಿದ್ರು ಟೆರೆಸ್ ಮೇಲೆ ಬಂದಾಗ. ಆ ಫ್ರೆಂಡನ್ನು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇಲ್ಲಿ ನೋಡಿ ರೆಡಿ ಆಗಿದೆ ಕಬಾಬ್. ಸೊ ನಾವು ಹಿಟ್ಟು ಮಾಡಿದ್ದು ಅದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೀವು ಯಾವ ಶೇಪಲ್ಲಿ ಬೇಕಾದರೂ ಅದನ್ನು ಮಾಡ್ಕೋಬೋದು. ನಾವಿಲ್ಲಿ ಓವಲ್ ಶೇಪಲ್ಲಿ ಮಾಡಿದ್ದೀವಿ. ಅದಾದಮೇಲೆ ಒಂದು ಹಾರ್ಡ್ ಪ್ಯಾನ್ ತೊಗೊಳ್ಳಿ, ರೊಟ್ಟಿ ಮಾಡುವಂಥದ್ದು ಗಟ್ಟಿ ಪ್ಯಾನ್ ತೊಗೊಂಡು, ಇಲ್ಲ ನಿಮ್ಮ ಮನೇಲಿ ಗ್ರಿಲ್ ಪ್ಯಾನ್ ಇದ್ದರೆ ಆ ಪ್ಯಾನ್ನ ತೊಗೊಂಡು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಲೋ ಫ್ಲೇಮಲ್ಲಿ ಶಾಲೋ ಫ್ರೈ ಮಾಡಿ ಇದನ್ನು. ಸೊ ನೀವು ಮೊದಲೇ ನೋಡಿದಾಗೆ ಇದಕ್ಕೆ ನಾವು ಸಿಕ್ಕಾಬಟ್ಟೆ ವೆಜಿಟಬಲ್ಸ್ ಹಾಕಿದ್ದೀವಿ ಮತ್ತು ತುಂಬ ಕಮ್ಮಿ ಆಯಿಲ್ನ ಯೂಸ್ ಮಾಡಿ ಶಾಲೋ ಫ್ರೈ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇದು ತುಂಬಾ ಹೆಲ್ದಿ ಆಗುತ್ತೆ. ಮತ್ತು ಇದು ಕಬಾಬ್ ಅಂತ ಹೇಳಿದೆ ನಾನು. ಸೊ ವೆಜಿಟೇರಿಯನ್ಸ್ ಕೂಡ ಕಬಾಬ್ ತಿನ್ಬೋದು ಈ ಥರ ಮಾಡಿದ್ರೆ. ಸೊ ಚೆನ್ನಾಗಿರುತ್ತೆ ಕೂಡ. ಇಟ್ಸ್ ವೆರಿ ಟೇಸ್ಟಿ. ನಾಟ್ ಜಸ್ಟ್ ಹೆಲ್ದಿ, ಆಯಿಲ್ ಕಮ್ಮಿ ಯೂಸ್ ಮಾಡ್ತಿದ್ದೀವಿ ಅಂತಲ್ಲ, ತುಂಬಾ ಟೇಸ್ಟಿ ಇದು. ಸೊ ಟ್ರೈ ಮಾಡಿ ಒಂದ್ಸಲ ನೀವು. ಸೊ ಲೋ ಫ್ಲೇಮಲ್ಲಿ ಏನಕ್ಕೆ ಇದನ್ನು ನಾವು ಶಾಲೋ ಫ್ರೈ ಮಾಡ್ತಾಯಿದ್ದೀವಿ ಅಂತಂದರೆ, ಫ್ಲೇಮ್ ಹೈ ಇದ್ದರೆ ಇದು ಆಚೆ ಮಾತ್ರ ಬೇಗ ಬರ್ನ್ ಆಗಿಬಿಡುತ್ತೆ, ಬಟ್ ಒಳಗಡೆ ಬೆಂದೇ ಇರೋದಿಲ್ಲ ಇನ್ನೂ. ಸೊ ಹಾಗಾಗಿ ಕಮ್ಮಿ ಫ್ಲೇಮಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ ನಮ್ಮ ಕಬಾಬ್ಸ್ ಇಲ್ಲಿ. ಬನ್ನಿ ಇವಾಗ ನಾನು ಆವಾಗಲೇ ಹೇಳಿದ ಫ್ರೆಂಡ್ನು ಕೂಡ ತೋರಿಸ್ತೀನಿ. ಇವರೇ ನೋಡಿ ನಂಗೆ ಮೇಲ್ ಸಿಕ್ಕಿದ ಫ್ರೆಂಡು. ಸೊ ಕೆಲವು ಮಕ್ಕಳು ಪಾರಿವಾಳನ ಹಿಡ್ಕೊಂಡು ಆಚೆ ಆಟ ಆಡಿಸ್ತಿದ್ರಂತೆ. ಸೊ ಅದರಲ್ಲಿ ಒಂದು ನಮ್ಮನೆ ಟೆರೆಸ್ ಮೇಲೆ ಬಂದು ಕೂತಿತ್ತು ಅಂತ ಅದನ್ನು ಹಿಡ್ಕೊಂಡು ಹೋಗೋಕ್ಕೆ ಅವ್ರು ಇನ್ನೊಂದು ಪಾರಿವಾಳನ ಮೇಲೆ ತೊಗೊಂಬಂದಿದ್ರು. ಅದನ್ನು ತೊಗೊಂಡು ನಾನೊಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ. ಸೊ ಅಷ್ಟು ಕ್ಲೋಸಾಗಿ ನಾನು ಪಾರಿವಾಳನ ಯಾವತ್ತೂ ನೋಡೇ ಇರಲಿಲ್ಲ. ಸೊ
ತುಂಬ ಚೆನ್ನಾಗಿದೆ ಪಾರಿವಾಳ, ತುಂಬ ಖುಷಿ ಆಯಿತು ನನಗೆ. ಸೊ ಪಾರಿವಾಳದ ವೀಡಿಯೋ ಮಾಡ್ಕೊಂಡು ಕೆಳಗೆ ಬರೋ ಅಷ್ಟೊತ್ತಿಗೆ ನಮ್ಮ ಕಬಾಬ್ ರೆಡಿ ಆಗಿತ್ತು. ನಮ್ಮಮ್ಮ ಪ್ಲೇಟ್ ಮಾಡ್ತಾಯಿದ್ರು. ಸೊ ನೋಡಿ ಇಲ್ಲಿ ಇದು ನಾವು ಮಿಂಟ್ ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಒಂದು 2 ಪೀಸ್ ಆನಿಯನ್ನು, ಒಂದು ಪೀಸ್ ಲೆಮನ್ ಜ್ಯೂಸ್ ಹಾಕ್ಕೊಂಡು ತಿಂತಾಯಿದ್ರೆ ಈವ್ನಿಂಗಂತೂ ಇದು ಒಳ್ಳೆ ಸ್ನ್ಯಾಕ್ ಆಪ್ಷನ್. ಇದು ಟ್ರೈ ಮಾಡಿ ಒಂದ್ಸಲ, ಹೇಗಿತ್ತು ಅಂತ ನಮಗೆ ತಿಳಿಸಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಡಿಶಸ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.